ಟಿ ವಿಚಾರದಲ್ಲಿ ರಿಲೀಫ್ ಕೊಡುತ್ತಾ ಕೇಂದ್ರ? GST ಸ್ಲ್ಯಾಬ್ಗಳ ಪರಿಷ್ಕರಣೆಯನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. GST ಸ್ಲ್ಯಾಬ್ಗಳ ವಿಚಾರದಲ್ಲಿ ದೇಶದ ಜನರಿಗೆ ಹೊರೆಯಾಗಿದೆ ಅನ್ನೋದನ್ನು ಅರಿತುಕೊಂಡಿದೆ ಅಂತ ಕಾಣಿಸ್ತಾ ಇದೆ. ದೈನಂದಿನ ವಸ್ತುಗಳ ಮೇಲೆ GST ಕಡಿತ ಮಾಡಬೇಕು ಎನ್ನುವ ಚಿಂತನೆ ನಡೀತಾ ಇದೆ. 12% ಸ್ಲ್ಯಾಬ್ ಬದಲಾಗಿ 5% ಸ್ಲ್ಯಾಬ್ಗೆ ಇಳಿಸಲಿಕ್ಕೆ ಚಿಂತನೆಯನ್ನು ನಡೀತಾ ಇದೆ. ಸದ್ಯದಲ್ಲೇ GST ಕೌನ್ಸಿಲ್ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ದಿನ ಬಳಕೆ ವಸ್ತುಗಳು ಅಂತ ಹೇಳಿದ್ರೆ ಟೂತ್ಪೇಸ್ಟ್, ಬಟ್ಟೆ, ಶೂ, ಹಾಲಿನ ಮೇಲಿನ GSTಯನ್ನು ಕಡಿತಗೊಳಿಸಬೇಕು. ಇತರೆ ದೈನಂದಿನ ವಸ್ತುಗಳ ಕಡಿತಕ್ಕೂ ಕೂಡ ಚಿಂತನೆಯನ್ನು ಮಾಡಲಾಗ್ತಾ ಇದೆ. GST ರಿಲೀಫ್ ಕೊಡಬೇಕು ಅಂತ ಹೇಳಿ, ಯಾಕೆಂತ ಹೇಳಿದ್ರೆ GST ಹೊಡೆತ ಪ್ರತಿನಿತ್ಯವೂ ಕೂಡ ಅನುಭವಿಸಬೇಕಾಗಿದೆ. ಬೆಳಗ್ಗೆ ನೀವು ಹಾಲು ತೆಗೆದುಕೊಂಡ್ರೂ ಟ್ಯಾಕ್ಸ್ ಕಟ್ಟಬೇಕು, ಮೊಸರು ತಗೊಂಡ್ರೂ ಟ್ಯಾಕ್ಸ್ ಕಟ್ಟಬೇಕು, ಮಜ್ಜಿಗೆ ತೆಗೆದುಕೊಂಡ್ರೂ ಟ್ಯಾಕ್ಸ್ ಕಟ್ಟಬೇಕು. ಹೀಗೆ ಪ್ರತಿಯೊಂದು ವಸ್ತುವಿನ ಬೆಲೆ ಇದೆಯಲ್ಲ, ಬೆಳಗ್ಗೆದ್ರೆ ಟ್ಯಾಕ್ಸು, ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಕೂಡ ಟ್ಯಾಕ್ಸು. ಸೊ ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಪೇ ಮಾಡಿ 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 ದೇಶದ ಜನ ಬೇಸತ್ತಿದ್ದಾರೆ. ಹೀಗಾಗಿ ಸ್ಲ್ಯಾಬ್ಗಳ ಬದಲಾವಣೆ ವಿಚಾರದಲ್ಲಿ ಕೇಂದ್ರ ನೋಡ್ತಾ ಇದೆ. ಇವತ್ತು GST ಕೌನ್ಸಿಲ್ ಸಭೆ ಆಗುತ್ತೆ. ಈ GST ಕೌನ್ಸಿಲ್ ಸಭೆಯಲ್ಲಿ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಹೇಳಿ ಕೇಳಿ ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಆದಾಯ ತೆರಿಗೆಯನ್ನು ಕಡಿಮೆಗೊಳಿಸಬೇಕು ಅಂದರೆ ದೈನಂದಿನ ವಸ್ತುಗಳ ಮೇಲಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅನ್ನೋದು ಫೈನಲ್ ಅಂದುಕೊಳ್ಳಲಾಗಿದೆ. ಈ ವಿಚಾರದಲ್ಲಿ ಇವತ್ತೊಂದು ನಿರ್ಧಾರ ಹೊರಬೀಳುವಂಥ ನಿರೀಕ್ಷೆಗಳಿದ್ದಾವೆ.